ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಧರಣೀಧರಾಯ ನಮಃ. ಓಂ ವಿದ್ಯಾಮವಸ್ತೋರವಸಾಗೃಣಂತೋ ಭರದ್ವಾಜ ಉತತ ಇಂದ್ರನೂನಂ ಅಭೂರೇಕೋ ರೈಪತೇರಯೀಣಾಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 241ನೆಯ ಧರಣೀಧರ ಅನ್ನುವ ನಾಮವನ್ನು, ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ನಾವು ನೋಡಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಧರಣೀಧರ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನೋಡೋಣ. ಪ್ರಸಿದ್ಧವಾದಂಥ ಅರ್ಥ, ಧರಣಿ ಅಂದರೆ ಭೂಮಿ, ಭೂಮಿಯನ್ನು ಧರಿಸಿದವನು, ವರಾಹನಿಗೆ ಅನ್ವಿತ ಆಗುವಂಥ ಅರ್ಥ ಇದು. ಮತ್ತೆ ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವ ಅರ್ಥ, ಧರಣಿ ಅಂದರೆ ಸಂಪತ್ತು, ಸಂಪತ್ತನ್ನು ಧರಿಸಿದವನು ಅಂತನೂ ಅರ್ಥ ಆಗ್ಬಹುದು. ಯಾಕೆಂದರೆ ಈಗ ನಾವು ನೋಡಿರುವ ಬೃಹತಿ ಮಂತ್ರದಲ್ಲಿ ಭಗವಂತನನ್ನು ರೈಪತೆ ಅಂತ ಸ್ತೋತ್ರ ಮಾಡಿದ್ದಾರೆ. ರೈ ಅಂದರೆ ಸಂಪತ್ತು, ಆ ಸಂಪತ್ತಿನ ಪತಿ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಆದ್ದರಿಂದ ಧರಣಿ ಅನ್ನೋ ಶಬ್ದಕ್ಕೂ ಕೂಡ ಸಂಪತ್ತು ಅಂತ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ಮುಂದೆ ನೋಡ್ತೀವಿ. ಧರಣಿ ಶಬ್ದಕ್ಕಿರುವ ಅನೇಕ ಅರ್ಥಗಳಲ್ಲಿ, ಧರಣಿ ಶಬ್ದಕ್ಕೆ ಕೋಶದಲ್ಲಿ ಇಲ್ಲದೆ ಹೋದರೂ ಕೂಡ ನಾವು ನಿಷ್ಪತ್ತಿಯಿಂದ ಅನೇಕ ಅರ್ಥಗಳನ್ನು ನೋಡಬಹುದು. ಅದನ್ನು ಬೇರೆ ಬೇರೆ ಜ್ಞಾನಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಧರಣಿ ಅಂದರೆ ಸಂಪತ್ತು ಅಂತ ಕೂಡ ಒಂದು ಅರ್ಥ ಆಗ್ಬೋದು. ಸಂಪತ್ತು ಅಥವಾ ಸಂಪತ್ತಿಗೆ ಆಧಾರವಾದಂಥ ಲಕ್ಷ್ಮೀದೇವಿ ಅಂತನೂ ಅರ್ಥ ಆಗ್ಬೋದು. ಅದರಿಂದ ಧರಣೀಪತಿ ಅಂತ ವಿಷ್ಣು ಸಹಸ್ರನಾಮದ ಶಬ್ದ, ರೈಪತಿ ಅಂತ ಬೃಹತಿ ಮಂತ್ರದಲ್ಲಿರುವ ಶಬ್ದ, ಎರಡಕ್ಕೂ ಕೂಡ ಸಮಾನವಾದ ಅರ್ಥ ಆಗ್ತದೆ. ಅದರಿಂದ ಸಂಪತ್ತಿನ ಪತಿ ಅಂತ ಇನ್ನೊಂದು ಅರ್ಥ. ಕೂರ್ಮ ರೂಪನಾಗಿ ಭೂಮಿಯನ್ನು ಹೊತ್ತಂಥವನು, ವರಾಹ ರೂಪದಿಂದ ಭೂಮಿಯನ್ನು ಎಬ್ಬಿಸಿ ನಿಲ್ಲಿಸಿದವನು, ಮತ್ತೆ ಸಂಪತ್ತನ್ನು ಕೊಡುವಂಥ ಶ್ರೀಕರ, ಸಂಪತ್ತಿನ ದೇವತೆ ಆದ ಪರಶುರಾಮ, ಧನದ ದೇವತೆ ಅಂತ ಪರಶುರಾಮನ್ ಹೇಳ್ತಾರೆ, ಮುಂದೆ ನೋಡ್ತೀವಿ ನಾವು. ಆದ್ದರಿಂದ ಶ್ರೀಕರ, ಪರಶುರಾಮ, ವರಾಹ ಮತ್ತು ಕೂರ್ಮ ಇವರೆಲ್ಲರೂ ಕೂಡ ಈ ದೃಷ್ಟಿಯಿಂದ ಧರಣೀಧರರಾಗ್ತಾರೆ. ಭೂಮಿಯನ್ನು ಧರಿಸಿರುವಂಥ ವಾಯುಕೂರ್ಮ, ಶೇಷ ಮೊದಲಾದವರಲ್ಲಿ ಇವನು ಸನ್ನಿಹಿತನಾಗಿದ್ದಾನೆ. ಧರಣಿ ಅಂದರೆ ಲಕ್ಷ್ಮೀದೇವಿಯೂ ಹೌದು, ಹಾಗೆ 18ನೇ ಕಕ್ಷಾದಲ್ಲಿರುವಂತಹ ಭೂದೇವಿಯೂ ಹೌದು. ಹೀಗೆ ಇವರೆಲ್ಲರಲ್ಲೂ ಇದ್ದು ಆತ ಧರಣೀಧರ ಅಂತ ಕರೆಸ್ಕೊಂಡಿದ್ದಾನೆ. ಇದು ನಾವು ನೋಡುವಂಥ ಅರ್ಥ. ಇನ್ನು ಈ ಋಗ್ವೇದದ ಈ ಮಂತ್ರ ಏನಿದೆ, ಇದಕ್ಕೆ ಸಾಯಣಾಚಾರ್ಯ ಹೇಳುವಂಥ ಅರ್ಥ, ಮತ್ತೆ ಭಗವಂತಾಚಾರ್ಯರು ಹೇಳುವಂಥ ಅರ್ಥ ಮೂಲ ಮಂತ್ರಕ್ಕೆ, ಹಾಗೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥ, ಇದನ್ನೆಲ್ಲ ನೋಡಿ ಆ ಬಳಿಕ ನಾನು ಮಾಡಿಕೊಂಡಿರುವಂಥ ಅರ್ಥವನ್ನು ಕೂಡ ನೋಡೋಣ. ಈಗ ನಾವು ನೋಡ್ತಿರುವ ಮಂತ್ರ ಇದು ಋಗ್ವೇದದಲ್ಲಿ 6ನೇ ಮಂಡಲದಲ್ಲಿ 31ನೇ ಸೂಕ್ತದ್ದು. ಸುಹೋತ್ರ ಭಾರದ್ವಾಜ ಇದರ ಋಷಿ, ಇಂದ್ರ ಪರಮೇಶ್ವರನಾದ ಭಗವಂತನೇ ಇದರ ದೇವತೆ, ದೇವರಾಜ ಇಂದ್ರನು ಕೂಡ ಆ ಬಳಿಕ ದೇವತೆಯ. ಪರಮಾತ್ಮ ಮುಖ್ಯ ಪ್ರಾಣ, ಲಕ್ಷ್ಮೀರಮಣನಾದ ಪರಮಾತ್ಮ ಮತ್ತು ಮುಖ್ಯ ಪ್ರಾಣ, ಹಾಗೆ ಇಂದ್ರ, ಮೂರು ಇದಕ್ಕೆ ದೇವತೆಗಳಾಗ್ತಾರೆ. ತ್ರಿಷ್ಟುಪ್ ಛಂದಸ್ಸು 4ನೇ ಮಂತ್ರ ಇದರಲ್ಲಿ ಶಕ್ವರಿ ಛಂದಸ್ಸಿಂದ ಆಗ್ತದೆ. ಈಗ ನಾವೇನು ಮಂತ್ರ ನೋಡಿದ್ದೀವಲ್ಲ, ಆ ಮಂತ್ರದಲ್ಲಿ ಅಭೂರೇಕೋ ರೈಪತೆ ರೈಣಾಮ್ ಅಂತಿದೆಯಲ್ಲ, ಅದು ಮಾತ್ರ 6ನೇ ಮಂಡಲದ 31ನೇ ಸೂಕ್ತಕ್ಕೆ ಸಂಬಂಧಪಟ್ಟದ್ದು. ಅದ್ರ ಹಿಂದಿಂದು ಭಾಗ ಏನಿದೆ ಅದೆಲ್ಲ ನಾವು ಈ ಹಿಂದೆ ನೋಡಿರುವಂಥ ಮಂತ್ರ ಭಾಗಕ್ಕೆ ಸಂಬಂಧಪಟ್ಟದ್ದೇ. ನಮಗೆ ಈಗಾಗಲೇ ಗೊತ್ತಿರುವಂತೆ ಈ ಬೃಹತಿ ಮಂತ್ರವನ್ನು ಬೇರೆ ಬೇರೆ ವೇದದ ಬೇರೆ ಬೇರೆ ಭಾಗಗಳಿಂದ ಜೋಡಿಸಿರ್ತಾರೆ. ಅದರಿಂದ ಈಗ ಅಭೂರೇಕೋ ರೈಪತೆ ರೈಣಾಮ್ ಅನ್ನುವುದು ಮಾತ್ರ 6ನೇ ಮಂಡಲದ 31ನೇ ಸೂಕ್ತ. ಧರಣಿಗಳು ಅಂದರೆ ಭಕ್ತ ಪ್ರಜೆಗಳೂ ಹೌದು, ಮತ್ತೊಬ್ಬರು ವ್ಯಾಖ್ಯಾನಕಾರ ಅರ್ಥ ಮಾಡುವಂತೆ. ಆ ಭಕ್ತರಾದಂತಹ ಪ್ರಜೆಗಳನ್ನ ಇವನು ಧರಿಸ್ತಾನೆ, ಅವರಿಗೆ ಧನ ಇತ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಿ ಅವರನ್ನು ಧರಿಸ್ತಾನೆ.
ಮತ್ತೆ ಧರಣಿಗಳು ಅಂದ್ರೆ ಶತ್ರುಗಳು ಹೌದು, ಅವರನ್ನು ಕೂಡ ಧರಿಸ್ತಾನೆ. ಧರಿಸುವುದು ಅಂದ್ರೆ ಎತ್ತಿ ಹಿಡಿಯುವುದು, ಅವ್ರನ್ನ ಪೋಷಿಸುವುದು ಅಂತ ಅರ್ಥ ಅಲ್ಲ, ಅವರನ್ನು ನಾಶ ಮಾಡುವುದು ಅಂತ ಹಾಗೂ ಒಂದು ಅರ್ಥ ಇದೆ ಧರ ಅನ್ನೋದಕ್ಕೆ. ಹೀಗೂ ಅನೇಕ ಅರ್ಥಗಳು ಆ ಧರಣಿ ಧರ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ತವೆ. ಇನ್ನು ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಮಾಡಿರುವಂತಹ ಅರ್ಥವನ್ನ ನೋಡೋಣ. ಸಾಯಣಾಚಾರ್ಯ ಹೇಳುವಂತೆ ಇಂದ್ರನಿಗೆ ಸಂಬೋಧನೆ. ಇಂದ್ರನೇ ಭಗವಂತ ಅಂತ ನನ್ನ ಮುಖದಿಂದ ಬಂತು, ವಾಸ್ತವಿಕವಾಗಿ ಭಗವಂತ ಅಂತ ಹೇಳೋದಿಲ್ಲ ಸಾಯಣಾಚಾರ್ಯ, ಅದನ್ನೆಲ್ಲ ಇಂದ್ರ ದೇವತೆಗೆ ಸೀಮಿತಗೊಳಿಸ್ತಾರೆ ಅವರು. ಆದ್ರಿಂದ ಇಂದ್ರನೇ ಭರದ್ವಾಜಾಹ ಅಂತ, ಇಲ್ಲಿ ಭರದ್ವಾಜಾಹ ಅಂತ ಒಂದ್ 2-3 ಕಡೆ ಬಂದಿದೆ. ಯಾಕೆ ಭರದ್ವಾಜಾಹ ಅಂತ ಬಂದಿದೆ ಅಂದ್ರೆ ಇದಕ್ಕೆಲ್ಲ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದಂಥವರು ಋಷಿಗಳು. ಅದನ್ನ ಈ ಹಿಂದೆ ನಾವು ನೋಡಿದ್ದೇವೆ. ಸುಹೋತ್ರೋ ಭರದ್ವಾಜ, ಮುಂದೆ ನೋಡುವ ಮಂತ್ರವು ಸುಹೋತ್ರ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದ ಸುಹೋತ್ರನೇ ಅದಕ್ಕೆ ಋಷಿ. ಹಿಂದಿನ ಭಾಗಕ್ಕೂ ಕೂಡ ಭರದ್ವಾಜರೇ ಋಷಿಗಳು. ಅದರಿಂದ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದ ನಾವು ಇಂದ್ರನೇ ನಿನ್ನನ್ನ ಸ್ತುತಿಸ್ತಾ, ಗೃಣಂತಹ ಅಂತ ಸ್ತುತಿಸ್ತಾ, ವಸ್ತೋಹ ವಿದ್ಯಾಮ, ವಸ್ತು ಅಂದ್ರೆ ವಸ್ತುಗಳನ್ನ, ನಮಗೆ ಬೇಕಾದಂತಹ ಧನಕನಕಾದಿ ವಸ್ತುಗಳನ್ನ ವಿದ್ಯಾಮ ಪಡಿತೇವೆ. ಅವಸ ಅಂತಿದೆ. ಅವಸ್ ಅಂದ್ರೆ ಅನ್ನ, ಬೇಕಾದಂತಹ ಆಹಾರ ಪದಾರ್ಥಗಳು, ಉಳಿದ ಭೋಗ ಪದಾರ್ಥಗಳು, ಇವೆಲ್ಲವನ್ನು ಕೂಡ ನಿನ್ನನ್ನು ಸ್ತುತಿಸ್ತಾ ನಾವು ಪಡಿತೇವೆ ಅಂತ ಅದರ ಅರ್ಥ. ಅನ್ನಾದಿ ಭೋಗದ ಜೊತೆಗೇನೆ ವಾಸ ಮಾಡುವಂತಹ ಒಂದು ಅವಕಾಶ ನಮ್ಗಾಗ್ಲಿ ಅಂತ ಅದರ ತಾತ್ಪರ್ಯ. ಈ ಮಂತ್ರವನ್ನ ವ್ಯಾಖ್ಯಾನಿಸುವಾಗ ಸಾಯಣಾಚಾರ್ಯ ಹೇಳ್ತಾರೆ, ಸುಹೋತ್ರ ಭರದ್ವಾಜ ಇದ್ರ ಋಷಿ, ಉಪಾಂತ್ಯ ಅದೇನಿದೆ ಶಕ್ವರಿ ಛಂದಸ್ಸು, ಇಂದ್ರ ಇದ್ರ ದೇವತೆ. ಮಹಾವ್ರತಸ್ಯ ನಿಷ್ಕೈವಲ್ಯೇ ಇದಂ ಆದೀನಿ 8 ಸೂಕ್ತಾನಿ ಶಂಸನೀಯಾನಿ. ಮಹಾವ್ರತ ಅಂತ ಹಿಂದೆ ಒಂದು ವ್ರತದ ಬಗ್ಗೆ ಬಂದಿದೆ, ವಿಷ್ಣು ಸಹಸ್ರನಾಮದ ಆರಂಭದಲ್ಲಿ ನೋಡಿದ್ದೇವೆ ನಾವು ಅದನ್ನು. ನಿಷ್ಕೇವಲ್ಯ ಶಾಸ್ತ್ರ ಅಂತ, ಈ ಮಂತ್ರಗಳನ್ನೆಲ್ಲ ನಿಷ್ಕೇವಲ್ಯ ಶಾಸ್ತ್ರ ಅಂತ ಹೇಳ್ತಾರೆ. ಅದರಲ್ಲಿ ಇದೇ ಮೊದಲಾದ 8 ಸೂಕ್ತಗಳನ್ನ ಹೇಳಬೇಕಂತೆ. ಅದನ್ನ ಐತರೇಯ ಆರಣ್ಯಕದಲ್ಲಿ, ಪಂಚಮಾರಣ್ಯಕದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ಅಭೂರೇಕೋ ರೈಪತೆ ರೈಣಾಮಿತ್ಯಷ್ಟವು ಸೂಕ್ತಾನಿ, 8 ಸೂಕ್ತಗಳನ್ನು ಹೇಳಬೇಕು ಅಂತ ಅಲ್ಲಿ ಬಂದಿದೆ. ಅದರ ಅರ್ಥ ಹೀಗಾಗ್ತದೆ. ರೈಪತೆ ಅಂದ್ರೆ ಧನದ ಪಾಲಕನಾದಂತಹ ಇಂದ್ರನೇ, ಏಕಃ ನೀನು ಪ್ರಧಾನ, ರೈಣಾಂ ಧನಾನಾಂ ಸ್ವಾಮಿ, ಎಲ್ಲಾ ಧನಗಳಿಗೂ ಕೂಡ ನೀನೇ ಸ್ವಾಮಿಯಾಗಿದ್ದೆ. ಇದಿಷ್ಟು ಸಾಯಣಾಚಾರ್ಯ ಹೇಳುವಂತಹ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ಭಗವಂತಾಚಾರ್ಯರು ಹೇಳುವಂತಹ ಅರ್ಥವನ್ನ ನಾವು ನೋಡೋಣ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಇದು 238ನೇ ಮಂತ್ರ. ಮತ್ತೆ ಧರಣೀಧರ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ಯಾವುದು, ಅವ್ರದ್ದು ಬೇರೆ ಬೃಹತಿ ಮಂತ್ರ ಇದೆ. ತ್ರಾತೆ ವಿಶ್ವಮನುವೃತ್ರ ಹತ್ಯೆ ಅನುಕ್ಷತ್ರ ಮನುಸಹ ಯಜತ್ರೇಂದ್ರ ದೇವೇಭಿರನುತೆ ನೃಷಹ್ಯೆ ಏವಾನಃ ಸ್ಪೃಧಃ ಅಂತ ಗಣನೆ, ಅಕ್ಷರ ಗಣನೆ ಇದೆ ಈ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ. ಪದಗಳ ಗಣನೆ ರಘುನಾಥ ಸ್ವಾಮಿಗಳ ದೃಷ್ಟಿಯಿಂದ ಆಗ್ತದೆ. ಅವರು ಎಲ್ಲೆಲ್ಲಿ ಒಂದು ಪದ ಸಂಪನ್ನ ಆಗಿರ್ತದೋ ಅಲ್ಲಿ ಛೇದ ಮಾಡ್ತಾರೆ, ನಮ್ಗೆ ಗೊತ್ತಿದೆ. 36 ಅಕ್ಷರಗಳಿಗೆ ಸರಿಯಾಗಿ ಅಕ್ಷರವನ್ನೇ ಛೇದ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಭಗವಂತಾಚಾರ್ಯರು. ಆದ್ರಿಂದ ಅದೇ ಭಾಗದಲ್ಲೇ ಬರುವಂತಹ ಮಂತ್ರಗಳೇ ಸ್ವಲ್ಪ ಹಿಂದೆ ಮುಂದಾಗಿರ್ತವೆ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಧರಣೀಧರ ಅಂದ್ರೆ, ಧರಣಿಗಳು ಅಂದ್ರೆ ಭಕ್ತ ಪ್ರಜೆಗಳು, ಯಾರು ಭಗವಂತನನ್ನು ತಮ್ಮ ಹೃದಯದಲ್ಲಿ ಧರಿಸಿರ್ತಾರಲ್ಲ ಅವರನ್ನೇ ಧರಣಿ ಅನ್ಬೇಕು. ಅಂಥವರನ್ನ ಧನಕನಕಾದಿಗಳನ್ನು ಕೊಟ್ಟು ಪೊರೆಯುವವನೇ ಈ ಭಗವಂತ. ಈ ಅರ್ಥವನ್ನು ಹೇಳಿದವರೇ ಅವರು. ಇನ್ನೊಂದು ಧರಣಿ ಅಂದ್ರೆ ಶತ್ರುಗಳು ಅಂತ ಅರ್ಥ. ಆ ಶತ್ರುಗಳನ್ನು ಧರಿಸಿರುವವನು ಅಂದ್ರೆ, ಧರಿಸಿರುವುದು ಅಂದ್ರೆ 2 ಧಾತುಗಳಿವೆ. ಧೃಂಗ್ ಧಾರಣೆ ಅಂತ ಒಂದು ಧಾತು ಇದೆ, ಅದರಿಂದ ಧರಿಸುವುದು ಅಂತ ಅರ್ಥ ಆಗ್ತದೆ. ಧೃಂಗ್ ಅವಧ್ವಂಸನೆ ಅಂತ ಮತ್ತೊಂದು ಧಾತು ಇದೆ, ಆ ಧಾತುವನ್ನು ಇಟ್ಕೊಂಡ್ರೆ ನಾಶ ಮಾಡೋದು ಅಂತ ಅರ್ಥ ಆಗ್ತದೆ. ಹೀಗೆ ಧರಣೀಧರ ಅಂದ್ರೆ ಶತ್ರುಗಳನ್ನು ನಾಶ ಮಾಡುವವನು ಅಂತನೂ ಅರ್ಥ, ತನ್ನನ್ನ ಯಾವತ್ತೂ ಧ್ಯಾನಿಸುವ ಭಕ್ತರನ್ನ ಪೊರೆಯುವವನು ಅಂತನೂ ಅರ್ಥ. ಹೀಗೆ 2 ಅರ್ಥಗಳನ್ನ ಅವರು ವರ್ಣಿಸಿದ್ದಾರೆ. ಅವರು ಹೇಳಿದ ಅರ್ಥಗಳನ್ನು ಈಗ ನೋಡೋಣ. ಅವಸ್ ಅಂದ್ರೆ ಅನ್ನ,
ತೇ ಅವಸ ನೀನು ಕೊಟ್ಟಂತ ಅನ್ನದಿಂದ ಯದೃಚ್ಛಾ ಲಾಭ ಸಂತುಷ್ಟರಾಗಿ ನೀನೇನು ಕೊಡ್ತೀವಿ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಬದುಕ್ತೇವೆ ಅಂತ ಅದರ ತಾತ್ಪರ್ಯ. ಭರದ್ವಾಜಾಹ ವಯಂ ನಿನ್ನನ್ನೇ ಧ್ಯಾನಿಸ್ತಾ ತ್ವಾಂ ಗೃಣಂತಹ ಭರದ್ವಾಜಾಹ ವಯಂ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದಂಥವ್ರು ನಾವು. ವಸ್ತೋಹ ವಸ್ತು ಅಂದ್ರೆ ದಿನಗಳು ಅಂತ ಅರ್ಥ, ಅನೇಕ ದಿನಗಳ ಕಾಲ ಅಂತ ಅದರ ಅರ್ಥ. ಅಹಾನಿ ವಿದ್ಯಾಮ ಲಭೇಮ ನೀನು ಕೊಟ್ಟದ್ದನ್ನು ಉಪಯೋಗ ಮಾಡ್ತಾ ಉಪಭೋಗ ಮಾಡ್ತಾ ದೀರ್ಘಕಾಲ ನಾವು ಕಳಿತೇವೆ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ. ಇಲ್ಲಿ ಭಗವಂತ ಬಂದದ್ದು ಸರಿ ಇದೆ. ಯಾಕೆಂದ್ರೆ ಇಂದ್ರ ಅನ್ನೋ ಶಬ್ದ ಬಂದಲ್ಲೆಲ್ಲ ಅದನ್ನು ಭಗವತ್ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ ಭಗವಂತಾಚಾರ್ಯರು. ತೇನ ತ್ಯಕ್ತೇನ ಭುಂಜೀತಾ ಮಾಗೃಧ ಕಸ್ಯ ಸ್ವಿಧನಂ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ ಅಂತ ಇನ್ನೊಂದು ವೇದವಾಕ್ಯವನ್ನು ಉದ್ಧರಿಸ್ತಾರೆ. ಇದು ಕಠೋಪನಿಷತ್ತಿನ ಮಾತು. ನೀನೇನು ನಮಗೆ ಕೊಟ್ಟಿದ್ದೆ ಉಡ್ಲಿಕ್ಕೆ ತೊಡ್ಲಿಕ್ಕೆ ಉಣ್ಲಿಕ್ಕೆ ಅದನ್ನು ಉಪಯೋಗ ಮಾಡ್ತಾ ನಾವು ಬದುಕ್ತೇವೆ, ನೀವು ಬದುಕಿರಿ ಹಾಗೆ. ಯಾರ್ಯಾರದೋ ಧನವನ್ನು ದೋಚಬೇಡ್ರಿ, ಅವ್ರನ್ನ ಬೇಡ್ಲೂ ಬೇಡ್ರಿ. ಕುರುವನ್ನೇವೇಹ ಕರ್ಮಾಣಿ ಹೀಗೆ ಕರ್ಮಗಳನ್ನು ಭಗವಂತರಲ್ಲಿ ಅರ್ಪಣ ಬುದ್ಧಿಯಿಂದ ಮಾಡ್ತಾ 100 ಕಾಲ ಬದುಕುವ ಪ್ರಯತ್ನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ರೈಪತೆ ಅಂತ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ರೈಪತೆ ಅಂದ್ರೆ ಧನಪತೆ ಅಂತಾನೆ ವ್ಯಾಖ್ಯಾನ ಇದೆ ಭಗವಂತಾಚಾರ್ಯದು ಕೂಡ. ರೈಣಾಂ ಧನಾನಾಂ ಏಕಃ ಧನಗಳಲ್ಲಿ ನೀನೇ ಮುಖ್ಯನಾಗಿದ್ದಿ. ರೈಣಾಂ ಏಕಃ ಅನ್ನೋ ಶಬ್ದಕ್ಕೆ ಏಕ ಅಂದ್ರೆ ಏಕೆ ಮುಖ್ಯಾನ್ಯ ಕೇವಲ. ಏಕ ಅಂದ್ರೆ ಒಬ್ಬನು ಅಂತನೂ ಅರ್ಥ ಇದೆ, ಏಕ ಅಂದ್ರೆ ಮುಖ್ಯ ಅಂತನೂ ಅರ್ಥ ಇದೆ. ಈಗ ಅನೇಕ ಅರ್ಥಗಳಿರೋದ್ರಿಂದ ನೀನು ಧನಗಳಲ್ಲಿ ಮುಖ್ಯ ಅಂತಿಷ್ಟು ಭಗವಂತಾಚಾರ್ಯರು ನಮ್ಗೆ ಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನ್ ಮಾಡಿದ್ದಾರೆ, ಋಗ್ವೇದದ ಮೂಲ ಮಂತ್ರಕ್ಕೆ ಏನ್ ಅರ್ಥ ಮಾಡಿದ್ದಾರೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಅಂತ ನೋಡಿದ್ವಿ. ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನ್ ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗಿದೆ. ಉತ ಅಂತ ಬಂದಿದೆ ಮಂತ್ರದಲ್ಲಿ. ಉತ ಅಂದ್ರೆ ಅಪಿ ಅಂತ ಅರ್ಥ ಅದಕ್ಕೆ. ಇಂದ್ರ ತ್ವತ್ತಃ ಗೃಣಂತಹ, ತ್ವತ್ತಃ ಅಂದ್ರೆ ನಿನ್ನಿಂದ, ಗೃಣಂತಹ ಸ್ತುವಂತಹ ನಿನ್ನನ್ನೇ ಸ್ತುತಿಸ್ತಾ, ಭರದ್ವಾಜಾಹ ವಯಂ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದ ನಾವು, ಅವಸ ಅನ್ನೇನ ಅವಸ್ ಅಂದ್ರೆ ಅನ್ನ, ವಸ್ತೋಹ ಅಂತ ಷಷ್ಠಿ ವಿಭಕ್ತಿ ಇದೆ. ಆ ವಸ್ತುವನ್ನು ಅಂತ ಅರ್ಥ ಮಾಡ್ಕೋಬೇಕು. ಷಷ್ಠಿ ವಿಭಕ್ತಿಗೆ ವಸ್ತುವಿಗೆ ಅಂತ ಅರ್ಥ ಇದ್ದುದನ್ನ ವಸ್ತುವನ್ನು ಅಂತ ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿಯೂ ಕೂಡ ಅನೇಕ ಪ್ರಾದೇಶಿಕ ಭೇದಗಳಲ್ಲಿ ಅವನನ್ನು ನೋಡು ಅಂತಿದ್ದಾಗ ಅವನಿಗೆ ನೋಡು ಅಂತ ಹೇಳ್ತಿರ್ತಾರೆ. ಅನೇಕ ಬಾರಿ ಹಿಂದೆ ಅದನ್ನು ಹೇಳಿದ್ದೇನೆ. ಆದ್ರಿಂದ ವಸ್ತುವನ್ನ ನಾವು ಪಡಿತೇವೆ ಅಂತ ಅದರ ಅರ್ಥ. ಅನ್ನಾದಿ ಭೋಗೇನ ಸಹೈವ ವಾಸಂ ಕುರ್ಮಃ ನೀನೇನು ಅನ್ನಾದಿಗಳನ್ನು ನಮ್ಗೆ ಕೊಡ್ತೆ ಅದನ್ನು ಉಪಯೋಗ ಮಾಡ್ಕೊಂಡು ನಾವು ಬದುಕ್ತೇವೆ. ರೈಪತೆ ಅಂದ್ರೆ ಧನಪತೆ, ನೀನು ಏಕಃ ಅಂದ್ರೆ ಪ್ರಧಾನ, ಎಲ್ಲವನ್ನೂ ನೀನೇ ಕೊಡುವಂಥವನಾಗಿದ್ದೆ. ಈಗ ನೋಡಿ, ಧರಣಿ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ, ಧರಣಿ ಅನ್ನೋ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ ಇದೆ, ಧರಣಿ ಅನ್ನೋ ಶಬ್ದಕ್ಕೆ ಶತ್ರುಗಳು ಅಂತ ಅರ್ಥ ಮಾಡಿದ್ದಾರೆ, ಧರಣಿ ಅನ್ನೋ ಶಬ್ದಕ್ಕೆ ಭಕ್ತರು ಅಂತ ಅರ್ಥ ಮಾಡಿದ್ದಾರೆ, ಧರಣಿ ಅನ್ನೋ ಶಬ್ದಕ್ಕೆ ಸ್ತೋತ್ರ ಅಂತ ಅರ್ಥ ಮಾಡಿದ್ದಾರೆ ರಘುನಾಥ ಸ್ವಾಮಿಗಳು. ಯಾಕೆ ಹೀಗೆ ಅಂದ್ರೆ, ಧರಣಿ ಅಂದ್ರೆ ಯಾವ್ದು ನಮ್ಮನ್ನು ಧರಿಸ್ತದೋ ಅದು, ಯಾರು ಧರಿಸ್ತಾರೋ ಅವರೂ ಧರಣಿ, ಯಾವುದು ನಮ್ಮ ಧಾರಣೆಗೆ ಕಾರಣವೋ ಅದೂ ಧರಣಿಯೇ. ಧ್ರಿಯತೆ ಪುಮಾನ್ ಪುರುಷಾರ್ಥಾಯ ಅನಯ ಇತಿ ಧರಣಿ ಸ್ತುತಿ. ನಾವು ನಿತ್ಯ ಸ್ತೋತ್ರ ಮಾಡ್ತಾ ಇದ್ರೆ ಅದರಿಂದ ನಮಗೆ ಎಲ್ಲ ಥರದ ಪುರುಷಾರ್ಥವೂ ಸಿಗ್ತದೆ. ಆದ್ರಿಂದ ಧರಣಿ ಅಂದ್ರೆ ಸ್ತುತಿ. ಆ ಧೃಂಗ್ ಧಾತುವಿಗೆ ಲಿಟ್ ಪ್ರತ್ಯಯ ಬಂದಿದೆ, ಮುಂದೆ ಅದಕ್ಕೆ ಸ್ತ್ರೀಲಿಂಗ ಆಗಬೇಕು ಅಂತ ಒಂದು ನೀ ಪ್ರತ್ಯಯ ಕೂಡ ಬಂದಿದೆ. ಹೀಗೆ ಧರಣಿ ಅಂದ್ರೆ ಸ್ತೋತ್ರ. ಆ ಧರಣಿ ಧಾಹ ಅಂದ್ರೆ ಆ ಸ್ತೋತ್ರವನ್ನು ಮಾಡುವಂಥ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದಂಥ ಆ ಸಾಧಕರು, ಅವರೆಲ್ಲರನ್ನು ರಮಯತೆ, ಧರಣಿ ಧರ ಅಂತ ಒಂದು ಶಬ್ದ, ಪೋಷಿಸುವವನು ಅಂತ ಅರ್ಥ, ಒಂದೇ ಧಾತು ಇಟ್ಕೊಳ್ಳೋದು. ಇನ್ನೂ ಒಂದು ಅರ್ಥ, ಧರ ಅನ್ನೋ ಧ ಅಂತ ಒಂದು ಧಾತು, ರ ಅಂತ ಒಂದು ಧಾತು, ಹೀಗೆ ಇಟ್ಕೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಆದ್ರಿಂದ ಆ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದವರನ್ನ ಇವನು ರಮಯತಿ ಸಂತೋಷ ಪಡಿಸ್ತಾನೆ. ಯಾಕೆಂದ್ರೆ ಅವರು ಧರಣಿ ಅಂದ್ರೆ ಸ್ತೋತ್ರವನ್ನು ಧರಿಸಿದವರು. ಹೃದಯದಲ್ಲಿ, ಮಾತಿನಲ್ಲಿ, ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿಯೂ ಕೂಡ ಭಗವಂತನ ನಮಸ್ಕಾರ, ಸ್ತೋತ್ರ ಇದನ್ನೇ ಹೊತ್ತವರು, ಅದನ್ನೇ ಕ್ರಿಯಾರೂಪದಲ್ಲಿ ಇಳಿಸಿದವರು. ಆದ್ರಿಂದ ಆ ಧರಣಿ ಧಗಳಾದಂಥ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದವರನ್ನ
ರಮಯತೆ, ಅದರಿಂದ ಈತನನ್ನ ಧರಣೀಧರ ಅಂತ ಹೇಳಬೇಕು. ಇದು ಆ ಧರಣೀಧರ ಅನ್ನೋ ಶಬ್ದಕ್ಕೆ ಅರ್ಥ. ಇದಕ್ಕೆ ಬೃಹತಿ ಮಂತ್ರಕ್ಕೂ ಈ ಧರಣೀಧರ ಅನ್ನೋದಕ್ಕೆ ಈ ಸಂಬಂಧ ಇದೆ. ಯಾಕಂದ್ರೆ ಬೃಹತಿ ಮಂತ್ರದಲ್ಲಿ ಗೃಣಂತಹ, ನಿನ್ನನ್ನು ಸ್ತೋತ್ರ ಮಾಡ್ತಾ ನಾವು ಎಲ್ಲವನ್ನೂ ಪಡಿತೇವೆ, ಅನ್ನಾದಿ ಭೋಗಗಳನ್ನೆಲ್ಲವನ್ನೂ ಪಡಿತೇವೆ ಅಂತ ಬಂದಿದೆ. ಗೃಣಂತಹ ಅಂತ ಅಲ್ಲಿ ಗೃಹ ಅಂತ ಧಾತು ಇದೆ. ಇಲ್ಲಿ ಧರಣೀಧರ ಎಂಬಲ್ಲಿ ಧರಣಿ ಅಂತಿದೆ. ಧರಣಿ ಅನ್ನೋ ಶಬ್ದಕ್ಕೂ ಸ್ತೋತ್ರ ಅಂತಾನೆ ಅರ್ಥ, ಗೃಣಂತಹ ಅಂತ ಅನ್ನೋದಕ್ಕೂ ಸ್ತೋತ್ರ ಅಂತಾನೆ ಅರ್ಥ. ಹೀಗೆ ಆ ಅರ್ಥಗಳು ಅಲ್ಲಿ ಸಿಗ್ತವೆ. ಹೀಗೆ ಯಾವುದನ್ನ ಬೃಹತಿ ಮಂತ್ರ ತೇ ಗೃಣಂತಹ, ನಿನ್ನನ್ನು ಸ್ತೋತ್ರ ಮಾಡ್ತಾ ನಾವು ಬದುಕ್ತೇವೆ ಅಂತ ಹೇಳಿದೆ, ಅದನ್ನ ವಿಷ್ಣು ಸಹಸ್ರನಾಮದ ಧರಣೀಧರ ಅನ್ನೋ ನಾಮ ಸಂಕ್ಷೇಪಿಸಿದೆ. ಸಂಕ್ಷೇಪಿಸಿ ಧರಣಿ ಅನ್ನೋ ಶಬ್ದಕ್ಕೆ ಸ್ತೋತ್ರ ಅಂತ ಅರ್ಥ ನಾವು ಇಟ್ಕೊಂಡಾಗ, ಸ್ತೋತ್ರವನ್ನು ಮಾಡುವ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದವರನ್ನ ಅವನು ಕಾಪಾಡ್ತಾನೆ ಅಂತ ಇಷ್ಟ ಅರ್ಥ ಆಗ್ತದೆ. ಇದು ರಘುನಾಥ ಸ್ವಾಮಿಗಳು ನಮಗೆ ತೋರಿಸಿಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ನಾನು ಇದಕ್ಕೇನು ಅರ್ಥ ಮಾಡ್ತೇನೆ ಅಂತ ಈಗ ನೀವು ನೋಡ್ಬೇಕು. ಭರದ್ವಾಜ ಅನ್ನೋ ಶಬ್ದಕ್ಕೆ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದವರು ಅಂತ ಅರ್ಥ ನಾನು ಇಟ್ಕೊಂಡಿಲ್ಲ, ನನ್ನ ಅರ್ಥ ಬೇರೆ ಇದೆ, ಅದನ್ನ ಈ ಮುಂದೆ ಹೇಳ್ತೇನೆ. ಅನ್ವಯಾರ್ಥ ಹೀಗಿದೆ. ಇಂದ್ರ ಅಂತ ಒಂದು ಬಂದಿದೆ. ಇಂದ್ರ ಅಂದ್ರೆ ಪರಮೇಶ್ವರ, ನಮ್ಗಿದು ಗೊತ್ತಿದೆ. ಹೇ ಇಂದ್ರ, ಭರದ್ವಾಜ ಅಂತಿದೆಯಲ್ಲ, ಭರದ್ವಾಜ ಗೋತ್ರದವರು ಅನ್ನೋ ಅರ್ಥವನ್ನು ನಾನು ಇಟ್ಕೊಳ್ಳೋದಿಲ್ಲ. ಆ ಅರ್ಥ ತಪ್ಪು ನಾನು ಹೇಳ್ತಿಲ್ಲ. ಆದ್ರೆ ನನಗೆ ನಾವು ಭರದ್ವಾಜ ಗೋತ್ರದಲ್ಲಿ ಹುಟ್ಟದೇ ಇದ್ರು ನಮಗೂ ಸಂಬಂಧಿಸ್ಬೇಕಲ್ಲ. ಆ ದೃಷ್ಟಿಯಿಂದ ನಾನು ಬೇರೆ ಅರ್ಥವನ್ನು ಅದಕ್ಕೆ ಮಾಡುವ ಪ್ರಯತ್ನ ಪಡ್ತೇನೆ. ಹಿಂದೆನೂ ಕೂಡ ಭರದ್ವಾಜ ಅನ್ನೋದಕ್ಕೆ ಉಪನಿಷತ್ತುಗಳಲ್ಲಿ ಸರ್ವಮೂಲದಲ್ಲಿ ಆಚಾರ್ಯ ಹೇಳಿರೋ ಅರ್ಥವನ್ನು ಇಟ್ಕೊಂಡೇ ಹೇಳಿದ್ದೆ, ಹಿಂದೆನೂ ಭರದ್ವಾಜ ಅನ್ನೋ ಶಬ್ದಕ್ಕೆ. ಅಂಥದೇ ಅರ್ಥವನ್ನು ಈಗ ಮತ್ತೆ ಸ್ವಲ್ಪ ಮಾರ್ಪಾಡು ಮಾಡಿ ಇಟ್ಕೋತಾ ಇದ್ದೇನೆ. ಪರಮೇಶ್ವರನಾದ ಭಗವಂತನಿಗೆ ಒಂದು ಸಂಬೋಧನ. ಮತ್ತೊಂದು ಹೇ ಭರದ್ವಾಜರು ಅಂದ್ರೆ ಯಾರು? ದೇವತೆಗಳೇ, ರುಜುಗುಣಸ್ಥರಾದಂತಹ ದೇವತೆಗಳೇ ಅಂತ ಅವರಿಗೆ ಸಂಬೋಧನೆ. ಅಥವಾ ಉಳಿದೆಲ್ಲ ದೇವತೆಗಳಿಗೂ ಕೂಡ ಸಂಬೋಧನೆ. ಉಳಿದೆಲ್ಲ ದೇವತೆಗಳಿಗೂ ಅಂತ ನಾನು ನನ್ನ ಅನ್ವಯಾರ್ಥದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನ ಇಟ್ಟಿದ್ದೀನಿ. ಯಾಕೆಂದ್ರೆ ಭರದ್ವಾಜ ಅನ್ನೋ ಶಬ್ದ ಭಗವಂತನನ್ನಂತೂ ಹೇಳ್ತದೆ ಸರ್ವಶಬ್ದ ವಾಚ್ಯಾದ್ರಿಂದ. ಭಗವಂತನಷ್ಟು ಅಲ್ಲದೆ ಹೋದ್ರೂ ಲಕ್ಷ್ಮೀ ದೇವಿಯನ್ನು ಹೇಳ್ತದೆ, ಅವಳಷ್ಟು ಅಲ್ಲದೆ ಹೋದ್ರೂ ಮುಖ್ಯ ಪ್ರಾಣನನ್ನು ಹೇಳ್ತದೆ. ಭಗವಂತನನ್ನ, ಲಕ್ಷ್ಮೀ ದೇವಿಯನ್ನ, ಮುಖ್ಯ ಪ್ರಾಣನನ್ನ, ರುಜುಗುಣಸ್ಥ ದೇವತೆಗಳೆಲ್ಲರನ್ನೂ ಹೇಳ್ತದೆ ಅಂತ ನಿಶ್ಚಿತ. ಇನ್ನು ಭರದ್ವಾಜ ಅನ್ನೋ ಶಬ್ದ ಪರ್ಜನ್ಯನನ್ನು ಹೇಳ್ತದೆ, ಅದು ಮುಂದೆ ಬರೋದಿದೆ. ಪರ್ಜನ್ಯನನ್ನು ಹೇಳ್ತದೆ ಅಂದಮೇಲೆ ಕೆಳಗಿರುವ 20 ಅಲ್ಲಿ 19, 20ನೇ ಕಕ್ಷಾದಲ್ಲಿರುವ ಪರ್ಜನ್ಯನನ್ನು ಹೇಳ್ತದೆ ಅಂದಮೇಲೆ ಕೆಲವು ಮೇಲಿನ ದೇವತೆಗಳನ್ನು ಹೇಳ್ತದೆ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ. ನನಗೆ ನಿರ್ಣಯ ಈಗ ನೆನಪಿಗೆ ಬರ್ತಿಲ್ಲ. ಕೆಳಗಿನ ಎಲ್ಲಾ ಶಬ್ದಗಳು ಮೇಲಿನ ಎಲ್ಲ ದೇವತೆಗಳನ್ನು ಹೇಳೋದಿಲ್ಲ, ಕೆಲವು ಶಬ್ದಗಳು ಹೇಳ್ತವೆ ಅಂತ ನಿಯಮ ಇದೆ. ಮುಖ್ಯ ಪ್ರಾಣನನ್ನಂತೂ ಎಲ್ಲವೂ ಹೇಳ್ತವೆ, ಲಕ್ಷ್ಮೀ ದೇವಿಯನ್ನು, ಪರಮಾತ್ಮನನ್ನಂತೂ ಹೇಳ್ತವೆ. ಆದ್ರಿಂದ ಭರದ್ವಾಜ ಅಂತ ಒಂದು ಸಂಬೋಧನೆ. ನಾವು ಭರದ್ವಾಜ ಗೋತ್ರದವರು ಅಂತ ಇವ್ರು ಹೇಳ್ಕೊಳ್ತಿರೋದಲ್ಲ, ಭರದ್ವಾಜರಾದಂತಹ ಋಜುಗುಣಸ್ಥ ದೇವತೆಗಳೇ ಅಂತ ಅವ್ರನ್ನ ಕುರಿತು ಸಂಬೋಧನೆ. ಇದು ನನ್ನ ಅರ್ಥ. ಹೀಗೆ ಅಲ್ಲಿ ಏನ್ ಮಾಡ್ಕೊಳ್ಬೇಕು ಅಂದ್ರೆ, ಮೊದಲು ಇಂದ್ರ ಶಬ್ದದಿಂದ ಭಗವಂತರನ್ನಾದ್ರೂ ಸಂಬೋಧಿಸ್ಬೇಕು, ಆಮೇಲೆ ದೇವತೆಗಳನ್ನು ಸಂಬೋಧಿಸ್ಬೇಕು. ಹಾಗೆ ಮಾಡ್ಕೋಬಹುದು. ಇದು ಮೇಲಿಂದ ಕೆಳಗೆ ಬಂದ ಹಾಗಾಯ್ತು. ಕೆಳಗಿಂದ ಮೇಲೆ ಹೋಗ್ಬೇಕು ಅಂತಿದ್ರೆ ಹೇ ಭರದ್ವಾಜ ಅಂತ ಮೊದಲು ಇಟ್ಕೊಂಡು ಕೆಳಗಿನ ದೇವತೆಗಳನ್ನು ಸಂಬೋಧಿಸಿ ಆಮೇಲೆ ಇಂದ್ರ ಅಂತ ಪರಮೇಶ್ವರನಾದ್ರೂ ಸಂಬೋಧಿಸಬಹುದು. ಭಗವಂತಂ ಸಂಬೋಧ್ಯ ಭಕ್ತುಂ ಪ್ರವರ್ತಂತೆ ಭಕ್ತಾಹ. ಹೀಗೆ ಭಗವಂತನನ್ನು, ಅವನ ಭಕ್ತರಾದ ದೇವತೆಗಳನ್ನು ಇಬ್ಬರನ್ನು ಸಂಬೋಧಿಸಿ ಭಕ್ತರಾದವ್ರು ಏನೋ ಹೇಳಿ ಹೊರಟಿದ್ದಾರೆ. ಇದು ಭರದ್ವಾಜ ಅನ್ನೋ ಶಬ್ದಕ್ಕೆ ನಂದರ್ಥ. ಭರದ್ವಾಜ ಅನ್ನೋ ಶಬ್ದಕ್ಕೆ ಮತ್ತೂ ಒಂದು ಅರ್ಥವನ್ನ ಮುಂದೆ ಹೇಳಿದ್ದೇನೆ ನಾನು. ಭರದ್ವಾಜ ಅಂದ್ರೆ ಭಗವಂತನಿಗೆ ಅದು ಸಂಬೋಧನೆ, ಅದು ಮುಂದೆ ಬರೋದಿದೆ, ಈಗಲೇ ಹೇಳ್ತೇನೆ. ಅದು ಅನ್ವಯಾರ್ಥ ನಾನು ಬರಿತಾ ಹೋಗುವಾಗ ಮೊದಲೇನು ಹೊಳಿತು ಅದಕ್ಕಿಂತ ಮತ್ತೊಂದು ಅರ್ಥ ಭರದ್ವಾಜ ಅಂತ ಅನ್ನೋದಕ್ಕೆ ಆಮೇಲೆ ಹೊಳಿತು. ಭರದ್ವಾಜ ಅಂದ್ರೆ ಭರದ್ವಾಜ ಗೋತ್ರದಲ್ಲಿ ಹುಟ್ಟಿದವರು ಮಾತ್ರ ಅಂತ ಇಟ್ಕೊಳ್ಳೋದು ಬೇಡ ಅಂತ ಮೇಲೆ ಹೋಗಿ ಪರ್ಜನನ್ನು ಇಟ್ಕೊಂಡೆವು. ಅದಕ್ಕೂ ಆಧಾರ ಮುಂದೆ ತೋರಿಸ್ತೇನೆ. ಅದಕ್ಕಿಂತ ಮೇಲೆ ಹೋಗಿ ಋಜುಗುಣಸ್ಥ ದೇವತೆಗಳನ್ನ ಇಟ್ಕೊಂಡೆವು. ಅದಕ್ಕಿಂತಲೂ ಮೇಲೆ ಹೋಗಿ ಐತರೇಯ ಉಪನಿಷತ್ನಲ್ಲಿ ಬರುವಂತೆ ಭರದ್ವಾಜ ಅಂದ್ರೆ ಭಗವಂತನ ರೂಪಗಳು. ಯಾಕೆ ಭರದ್ವಾಜ ಅಂದ್ರೆ ಅದಕ್ಕೆ ಆಧಾರ ತೋರಿಸ್ತೇನೆ ಮುಂದೆ. ಈ ಎಲ್ಲ ಜೀವರಲ್ಲಿ ವಾಜರು ಅಂದ್ರೆ ಪ್ರಜೆಗಳು. ವಾಜ ಅಂದ್ರೆ ಅನ್ನವನ್ನು ಕೊಡುವವನು ಪರ್ಜನ್ಯ, ಅದೊಂದು ಅರ್ಥ ಬೇರೆ. ವಾಜ ಅಂದ್ರೆ ಪ್ರಜೆಗಳು. ಪ್ರಜೆಗಳನ್ನ ಭರತ್ ಧರಿಸಿರುವವನು ಯಾರು? ಭಗವಂತ. ಇಲ್ಲಿ ಭರದ್ವಾಜ ಅಂತ ಬಹುವಚನ ಯಾಕಿದೆ ಅಂದ್ರೆ, ಭರದ್ವಾಜ ಅಂತ ಭಗವಂತನ ಎಲ್ಲಾ ರೂಪಗಳನ್ನು ಸಂಬೋಧನೆ ಮಾಡೋದು. ನಿಮ್ಮಲ್ಲಿರುವ ಭರದ್ವಾಜ ರೂಪವನ್ನು ಪ್ರಾಯ ಈ ಭರದ್ವಾಜ ಅನ್ನೋ ರೂಪ ಇದು ಬೇರೆ ಏನಲ್ಲ,
ಆಯಾ ಜೀವಕ್ಕೆ ಬಿಂಬನಾಗಿರುವಂತಹ ರೂಪವೇ ಭರದ್ವಾಜ. ಯಾಕೆಂದ್ರೆ ಒಳಗಿದ್ದು ನಮಗೆ ಆ ಪ್ರಜೆಗಳನ್ನು ರಕ್ಷಿಸುವ ರೂಪ ಯಾವುದು? ಅದೇ ಭರದ್ವಾಜ. ಆದ್ರಿಂದ ಅನೇಕ ಜನ ಸಾಧಕರು ನಮ್ಮ ಎದುರಿಗೆ ಕೂತಿದ್ದಾರೆ. ನಾವು ಪ್ರವಚನ ಕೇಳುವಾಗ ಹೇಳುವಾಗ ಎಲ್ಲಾ ಸಂದರ್ಭದಲ್ಲಿ, ಇನ್ನೆಲ್ಲಾ ಸಂದರ್ಭದಲ್ಲೂ ಇದ್ದೇ ಇರ್ತಾರೆ. ಈಗಂತೂ ಇದ್ದೇ ಇದ್ದಾರೆ ಕೆಲವರು. ಅಲ್ಲಿ ಭರದ್ವಾಜ ನಿಮ್ಮಲ್ಲಿರುವ ರೂಪವೇ, ನಿಮ್ಮಲ್ಲಿರುವ ಭಗವಂತನ ರೂಪವೇ, ನಿಮ್ಮಲ್ಲಿದ್ದು ನಿಮ್ಮನ್ನು ಪೊರೆಯುವ ಭಗವದ್ ರೂಪ, ಇವರಲ್ಲಿದ್ದು ಇವರನ್ನು ಪೊರೆಯುವ ಭಗವದ್ ರೂಪ, ಅವರಲ್ಲಿ ಅವ್ರ್ಯಾರೋ ಮತ್ತೊಬ್ಬರಲ್ಲಿರುವ ಇದ್ದು ಅವರನ್ನು ಪೊರೆಯುವ ಭಗವದ್ ರೂಪ, ಇವೆಲ್ಲವೂ ಭರದ್ವಾಜಗಳು. ಅದೇ ಬಹುವಚನ. ಮತ್ತೆ ಇಂದ್ರ, ಪರಮೇಶ್ವರನಾದ ಇಂದ್ರನೇ. ಇದು ನಾನು ಮುಂದೆ ಇನ್ನೊಂದು ಅರ್ಥ ಮಾಡ್ಕೊಂಡಿದ್ದೇನೆ. ಅದು ಅರ್ಥಗಳನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಭರದ್ವಾಜ ಅಂದ್ರೆ ಜೀವಾಂತರ್ಯಾಮಿ ಆದ ರೂಪ ಅಂತಾನೆ ಅರ್ಥ ಮಾಡಬೇಕು ಅಂತ ಮುಂದೆ ತಿಳಿತು. ಆರಂಭದಲ್ಲಿ ನೀವು ಅನ್ವಯಾರ್ಥ ನೋಡುವಾಗ ಆ ಅರ್ಥ ಸಿಗೋದಿಲ್ಲ. ಮುಂದೆ ಅದನ್ನ ಮತ್ತೊಂದು 2 ಪೇಜ್ ಆದ್ಮೇಲೆ ಅದನ್ನ ಹೇಳಿದ್ದೀನಿ. ಸ್ಪಷ್ಟೀಕರಣಕ್ಕಾಗಿ ಈಗಲೇ ಹೇಳಿದೆ ಅಷ್ಟೆ. ಹಾಗಾದ್ರೆ ಏನ್ ಹೇಳ್ತಾರೆ ಸಾಧಕರು? ಭಗವಂತನನ್ನ, ಈ ಇಂದ್ರ ಶಬ್ದ ಪರಮೇಶ್ವರನಾದ ಭಗವಂತನನ್ನ, ಮತ್ತೆ ಭರದ್ವಾಜ ಅಂದ್ರೆ ಎಲ್ಲ ಜೀವರಲ್ಲಿದ್ದು ಅವರನ್ನು ಪೊರೆಯುವ ಭಗವಂತನನ್ನು ಸಂಬೋಧನೆ ಮಾಡಿ, ಅಥವಾ ಋಜುಗುಣಸ್ಥರಾದ ದೇವತೆಗಳನ್ನು ಸಂಬೋಧನೆ ಮಾಡಿ ಭಕ್ತರು ಹೇಳ್ತಾ ಇದ್ದಾರೆ. ಏನೋ ತಮ್ಮ ಅಹವಾಲು, ತಮ್ಮದೊಂದು ವಿಜ್ಞಾಪನೆ ಏನೋ ಮಾಡ್ಕೋತಾ ಇದ್ದಾರೆ. ಭರದ್ವಾಜ ಗೋತ್ರ ಅನ್ನೋ ಅರ್ಥ ಅದು ಬೇಡ ಅಂತಲ್ಲ, ಅದಕ್ಕಿಂತ ಈ ಅರ್ಥ ಮುಖ್ಯ ನನ್ನ ದೃಷ್ಟಿಯಲ್ಲಿ. ವಸ್ತು ಅಂತಿದೆ. ವಸ್ತು ಅನ್ನೋ ಶಬ್ದಕ್ಕೆ ನಾವೇನೋ ವಸ್ತುವನ್ನು ಪಡಿತೀವಿ ಅಂತ ಅರ್ಥ ಮಾಡಿದಾರಲ್ಲ, ಧನಕನಕಾದಿ ವಸ್ತುಗಳಂತ. ವಸ್ತು ಅನ್ನೋದನ್ನು ಭಗವಂತನಿಗೆ ಯಾಕೆ ಅನ್ವಯ ಮಾಡಬಾರದು? ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಭಾಗವತ ಹೇಳಿದೆಯಲ್ಲ. ಅದೊಂದು ವಸ್ತು ಅನ್ನೋ ಶಬ್ದವನ್ನು ಭಗವಂತನಿಗೆ ನಾವು ಅನ್ವಯ ಮಾಡೋಣ. ನೋಡಿ, ವಿದ್ಯಾಮ ವಸ್ತೋರವಸಾದೃಣಂತೋ ಭರದ್ವಾಜ ಉತತ ಇಂದ್ರ ನೂನಂ. ತೇ ಅಂತ ಮುಂದಿದೆ. ತೇ ಅಂದ್ರೆ ನಿನ್ನ ಅಂತ ಅರ್ಥ. ಆಮೇಲೆ ಮೊದಲು ವಸ್ತೋಹ ಅಂತಿದೆ. ವಸ್ತೋಹ ತೇ ಅಂತ ಯಾವೆರಡನ್ನು ಜೋಡಿಸಿದರೆ ವಸ್ತು ಶಬ್ದ ವಾಚ್ಯನಾದ ನಿನ್ನ ಅನುಗ್ರಹದಿಂದ ನಿನ್ನನ್ನು ಸ್ತುತಿಸ್ತೀವಿ. ಅವ್ರ ವಸ್ತು ಅಂದ್ರೆ ಏನು? ಭಾಗವತ ತಾತ್ಪರ್ಯದ ಆಧಾರ ಮುಂದೆ ತೋರಿಸ್ತೇನೆ. ಈಗ ಅದರ ಅರ್ಥ ಹೇಳ್ತೇನೆ. ಎಲ್ಲಾ ಕಡೆ ಉಷಿತ್ವ ವಾಸ ಮಾಡಿಕೊಂಡಿದ್ದು ಪ್ರೇರಕನಾಗಿರುವವನು ಅಂತ ಅರ್ಥ. ವಸ್ತೋಹ ಸರ್ವತ್ರ ಉಷಿತ್ವ ಪ್ರೇರಕಸ್ಯ ತೇ ಅಂದ್ರೆ ತವ ಇವ, ನಿನ್ನ ಅನುಗ್ರಹದಿಂದಲೇ ನಾವು ನಿನ್ನ ಅನುಗ್ರಹದಿಂದಲೇ ನಿನ್ನನ್ನು ಸ್ತುತಿಸ್ತೇವೆ. ಇಲ್ಲಿ ನೋಡಿ, ನಿನ್ನನ್ನು ಸ್ತುತಿಸ್ತೇವೆ ಅಂತಂದ್ರೆ ಅಷ್ಟೇ ಹೇಳಿದ್ರೆ ಅದು ನಿನ್ನ ಅನುಗ್ರಹದಿಂದ ಅಂತ ಅರ್ಥ ಬರ್ತಿರ್ಲಿಲ್ಲ. ತೇ ಅಂತ ಚತುರ್ಥಿ ವಿಭಕ್ತಿ ಹೇಳಿದ್ರೆ ಆ ನಿನಗಾಗಿಯೇ, ನಿನ್ನ ಅನುಗ್ರಹದಿಂದಲೇ, ನಿನ್ನ ಅನುಗ್ರಹ ಸಂಪಾದನೆಗಾಗಿಯೇ ನಿನ್ನನ್ನು ಸ್ತುತಿಸ್ತೇವೆ. ಹಾಗೆ ವಿಭಕ್ತಿ ವ್ಯತ್ಯಾಸ ಮಾಡಿರ್ತಾರೆ. ಹಿಂದಿನ ಕಳೆದ ದಿವಸನೂ ಕೂಡ ಅಂತಹ ವಿಭಕ್ತಿ ವ್ಯತ್ಯಾಸದ ಕಾರಣ ಏನು ಅಂತ ಅನ್ನೋದು ನೋಡಿದ್ದೇವೆ. ನಿನ್ನನ್ನು ಸ್ತುತಿಸ್ತೀವಿ ಯಾತಕ್ಕಾಗಿ ಅಂದ್ರೆ ನಿನಗಾಗಿ ಅಂತ ಅದರ ಅರ್ಥ. ಗೃಣಂತಹ ಸ್ತುವಂತಹ ವಯಂ. ಈಗ ವಯಂ ಅಂದ್ರೆ ಭರದ್ವಾಜ ಗೋತ್ರದವರಲ್ಲ, ವಸಿಷ್ಠ ಗೋತ್ರದವರು, ಕಶ್ಯಪ ಗೋತ್ರದವರು, ಕೌಂಡಿನ್ಯ ಗೋತ್ರದವರು, ಎಲ್ಲಾ ಗೋತ್ರದವರು ಭರದ್ವಾಜ. ನಾವೆಲ್ಲರೂ ಕೂಡ ಹೇಳ್ತಿರೋ ಮಂತ್ರ ಇದು. ಭರದ್ವಾಜ ಅಂತ ಭಗವಂತನ ಸಂಬೋಧನೆ. ಅವಸ್ ಅಂದ್ರೆ ಏನು? ಅನ್ನ ಅಥವಾ ರಕ್ಷಣೆ, ಎರಡೂ ಅರ್ಥ ಇದೆ. ಉತ ಅಂತಿದೆ. ಉತ ಅಂದ್ರೆ ಏವ, ಖಂಡಿತವಾಗಿ. ಬಾಢಂ ಅತಿಶಯೇನ, ನೀನ್ ಎಷ್ಟು ಅನ್ನವನ್ನು ಕೊಡ್ತೀಯೋ, ಏನೇನು ಕೊಡ್ತೀಯೋ ನಮಗೆ. ಅನ್ನ ಅಂದ್ರೂ ನಾವು ಹೊಟ್ಟೆಗೆ ತಿನ್ನುವ ಅನ್ನ ಮಾತ್ರ ಅಲ್ಲ. ಈ ಬೃಹತಿ ಸಹಸ್ರವೇ ಅನ್ನ, ಅದು ಬಂದಿದೆ ಹಿಂದೆ, ಅದನ್ನ ಹೆಚ್ಚು ಹೇಳ್ಬೇಕಾದ್ದಿಲ್ಲ. ಆದ್ರಿಂದ ಉತ ಅಂದ್ರೆ ಏವ, ಖಂಡಿತವಾಗಿ ಅಂತ ಅರ್ಥ. ಮತ್ತೆ ಉತ ಅಂದ್ರೆ ಬಾಢಂ ಅತಿಶಯೇನ ಅಂತ ಅರ್ಥ. ನೂನಂ ಅಂದ್ರೆ ನಿಶ್ಚಯೇನ, ನಿಶ್ಚಿತವಾಗಿ ಅಂತ ಅರ್ಥ. ವಿದ್ಯಾಮ ಅಂದ್ರೆ ಪಡೆದೇವು ಅಂತ ಹೀಗೆ ಅದರ ಅರ್ಥ. ಲಭೇಮಹಿ ಅನ್ನಂ ರಕ್ಷಣಂ ವಾ ಲಭೇಮಹಿ ಅನ್ಯಾನ್ ವಾ ವಯಂ ಲಂಭೇಮ. ನಾವು ಈ ಅನ್ನವನ್ನ ಮತ್ತು ರಕ್ಷಣೆಯನ್ನು, ಬೃಹತಿ ಸಹಸ್ರ ಎಂಬ ಅನ್ನವನ್ನು ನಾವು ಪಡೆದಿದ್ದರಿಂದ ನಮ್ಮ ಜೀವಮಾನಕ್ಕೊಂದು ರಕ್ಷಣೆ ಸಿಕ್ಕಾಗಾಯ್ತು ಇದನ್ನು ಓದಿದ್ರಿಂದ. ಅದರಿಂದ ಅನ್ನವೂ ಸಿಕ್ಕಾಗಾಯ್ತು, ರಕ್ಷಣವೂ ಸಿಕ್ಕಾಗಾಯ್ತು. ನಾವು ಪಡಿತೀವಿ, ಇನ್ನೊಬ್ಬರಿಗೂ ಅಂಥ ರಕ್ಷಣವನ್ನು ನಾವು ಕೊಡ್ತೇವೆ ಅಂತ ಹೀಗದರ ಅರ್ಥ. ಇನ್ನು ಹೇ ರೈಪತೆ, ತ್ವಂ ರೈಣಾಂ ಏಕಃ ಅಭೂಹು ಅಂತಿದೆ. ರೈಪತೆ ಅಂದ್ರೆ ಧನಪತೆ, ಧನಪತಿಯಾದಂಥ ಪರಶುರಾಮನೇ, ಶ್ರೀಕರನೇ ಅಂತ ಎರಡು ಅರ್ಥ ತಿಳ್ಕೊಬಹುದು ನಾವು. ನೀನು ತ್ವಂ ರೈಣಾಂ, ಧನಾನಾಂ ಅಂದ್ರೆ ಕೇವಲ ಧನ ಅಂತ ಯಾಕೆ ಇಟ್ಕೋಬೇಕು? ಧನದ ಅಭಿಮಾನಿಗಳಾದಂತಹ ದೇವತೆಗಳಿದ್ದಾರಲ್ಲ, ಕುಬೇರ ಮೊದಲಾದವರು ಮತ್ತು ಲಕ್ಷ್ಮೀದೇವಿ, ಅವರೆಲ್ಲರಿಗೂ ಕೂಡ ನೀನು ಏಕಃ ಮುಖ್ಯ ಅಭೂಹು. ಧನ ಅಂದ್ರೆ ಸಂಪತ್ತು. ಸಂಪತ್ತು ಅಂದ್ರೆ ಅನೇಕ ಥರದ ಸಂಪತ್ತಿದೆ. ಧನಕನಕಾದಿ ಸಂಪತ್ತಿದೆ, ಶಾಸ್ತ್ರ ಸಂಪತ್ತಿದೆ. ಆ ಎಲ್ಲ ಸಂಪತ್ತುಗಳಿಗೂ ಲಕ್ಷ್ಮೀದೇವಿ ಅಭಿಮಾನಿನಿ. ಮತ್ತು ರೈಣಾಮ್ ಅಂತ ಬಹುವಚನ ಯಾಕಿದೆ? ಷಟ್ಟಿ ವಿಭಕ್ತಿ ಬಹುವಚನ ಯಾಕಿದೆ ಅಂದ್ರೆ ಕೇವಲ ಸಂಪತ್ತು ಅಂದ್ರೆ ಕುಬೇರಾದಿಗಳು ಮಾತ್ರ ಅಲ್ಲ. ಸಂಪತ್ತಿನ ಅಭಿಮಾನಿ ಲಕ್ಷ್ಮೀದೇವಿಗೆ 3 ರೂಪ ಇದೆ. ಶ್ರೀ ಭೂ ದುರ್ಗಾ ಅಂತ.
ಆ 3 ರೂಪಗಳಿಗೂ ನೀನು ನೀನು ಏಕ ಮುಖ್ಯನಾಗಿದ್ದೆ ಅಂತ ಅರ್ಥ. ಅದರಿಂದ ರೈನಾಮ್ ಅಂದ್ರೆ ಕೇವಲ ಧನಾನಾಮ ಅಂತ ಸಮಾಧಾನ ಮಾಡ್ಕೊಳ್ಳೋದು ಬೇಡ. ರೈನಾಮ್ ಅಂದ್ರೆ ಧನದ ಅಭಿಮಾನಿಗಳಾದ ಎಲ್ಲ ದೇವತೆಗಳು ಮತ್ತೆ ಲಕ್ಷ್ಮೀದೇವಿಯ 3 ರೂಪಗಳು. ಅದನ್ನು ಈಗ ಅನ್ವಯಾರ್ಥದಲ್ಲಿ ಈಗ ನಿಮ್ಗೆ ಕಾಣಿಸೋದಿಲ್ಲ, ಅದು ಮುಂದೆ ಅದನ್ನು ಬರೆದಿದ್ದೇನೆ, ತಾತ್ಪರ್ಯ ಅರ್ಥದಲ್ಲಿ ಅದನ್ನು ಕೂಡ ಮುಂದೆ ಬರೀತೇನೆ. ಅಂಥ ಎಲ್ಲ ಧನಾಭಿಮಾನ ದೇವತೆಗಳಲ್ಲಿ ಮತ್ತೆ ಲಕ್ಷ್ಮೀದೇವಿಗೂ ಕೂಡ ನೀನು ಮುಖ್ಯನಾಗಿದ್ದೆ ಅಂತ ಹೀಗೆ ಭಗವಂತನ ಸರ್ವೋತ್ತಮತ್ವವನ್ನ ಮತ್ತೆ ಲಕ್ಷ್ಮೀದೇವಿ ಮೊದಲಾದ ಎಲ್ಲರೂ ಕೂಡ ಆಕೆ ಅವನಿಗಿಂತ ಕೆಳಗಿನವರು ಅಂತ ಅನ್ನೋದನ್ನ ಹೀಗೆ ಈ ಮಂತ್ರ ವರ್ಣನೆ ಮಾಡ್ತದೆ. ಇಷ್ಟು ಇದರ ಅನ್ವಯ ಅರ್ಥ. ಇದರ ಹೀಗೆ ಅರ್ಥ ಯಾಕೆ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ ಐತರೇಯ ಉಪನಿಷತ್ತು ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಅಲ್ಲಿ ಬಂದಿರೋ ಉಲ್ಲೇಖಗಳನ್ನ ನಾವು ನೋಡ್ಬೇಕಾಗಿದೆ. ಆ ಉಲ್ಲೇಖಗಳನ್ನ ಮತ್ತೆ ಭಾವಾರ್ಥವನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.